ಮೈ ಕೈ ಮುಟ್ಟೋ ಬಾಸು, ಜೊತೆಗೆ ಬರೋದಕ್ಕೆ ಕೊಡ್ತಾನಂತೆ ಚಾಯ್ಸು. ಮೇಲಧಿಕಾರಿಯ ಲೈಂಗಿಕ ಕಿರುಕುಳದ ಬಗ್ಗೆ ಮಹಿಳೆ ಹಾಕಿದ್ದಾಳೆ ಕೇಸು. ಆ ವ್ಯಕ್ತಿಯ ಹೆಸರು ಮಕ್ಸೂದ್ ಮೊಹಮ್ಮದ್. ಮೈಸೂರು ನಗರ ಬಸ್ ನಿಲ್ದಾಣದಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿರೋ ಈತನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಬಂದಿದೆ. ಇಷ್ಟು ವರ್ಷ ಕಂಡಕ್ಟರ್ ಆಗಿದ್ದು ಈಗ ಅನಾರೋಗ್ಯದ ಕಾರಣ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟಿಂಗ್ ಕೆಲಸ ಮಾಡ್ತಿರೋದಾಗಿ ಹೇಳೋ ಮಹಿಳೆ ಈ ಮಕ್ಸೂದ್ ವಿರುದ್ಧ ದೂರಿದ್ದಾಳೆ. ನಾನು ಇವಾಗ 8 ತಿಂಗಳಿಂದ ಹೋಗಿದ್ದೀನಿ. ಅವರು ಬಂದು 5 ವರ್ಷ 6 ವರ್ಷ ಆಗಿರ್ಬೋದು. ಈಗ ದೂರು ಕೊಟ್ಟರು ತಗೋತಾ ಇಲ್ವಾ? ದೂರು ಕೊಟ್ಟಿದ್ದೀನಿ ಸರ್. ಎಲ್ಲರೂ ಎನ್ಕ್ವೈರಿ ಮಾಡೋದ್ರಲ್ಲೇ ಇದ್ದಾರೆ. ಯಾರು ಸಡನ್ ಆಗಿ ಆಕ್ಷನ್ ತಗೊಂತಿಲ್ಲ. ಯಾರೂ ಆಕ್ಷನ್ ತಗೊಂತಿಲ್ಲ. ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅಂದರೆ ಅವ್ರ ಹತ್ರ ಕಳ್ಸೋದು, ಇವ್ರ ಹತ್ರ ಕಳ್ಸೋದು, ಇವೇ ಮಾಡ್ತಿದ್ದಾರೆ. ಅಂದರೆ ಮೈ ಕೈ ಮುಟ್ಟೋದು, ನನ್ನನ್ನು ಬಾ ಹೊರಗೆ ಅಂತ ಕರೆಯೋದು, ಆಫೀಸ್ ಟೈಮಲ್ಲೆಲ್ಲ ನನ್ನ ಬಾ ಹೊರಗೆ ಅಂತ ಕರೆಯೋದು, ನನ್ನ ಫೈಲಿಗೆ ಸೈನ್ ಹಾಕ್ಸಕ್ಕೆ ಹೋದಾಗ ಮೈ ಕೈ ಮುಟ್ಟು ಮಾತಾಡ್ಸೋದು, ತುಂಬಾ ಹಿಂಸೆ ಮಾಡಿದ್ದಾರೆ. ಇಷ್ಟು ದಿನ ಇಲ್ಲದ ದೂರು ಈಗ ಯಾಕೆ ಕೇಳಿ ಬರ್ತಿದೆ? ಈ ಹುಡುಗಿ ಏನಾದ್ರೂ ವೈಯಕ್ತಿಕ ಕಾರಣಕ್ಕೆ ಲೈಂಗಿಕ ಕಿರುಕುಳದ ಆರೋಪ ಮಾಡ್ತಾ ಇದ್ದಾಳೇನೋ ಅಂತ ಕೆಲವರು ಹೇಳಿದ್ದಾರೆ. ಹಾಗಾಗಿ ಆಕೆ ಮಕ್ಸೂದ್ ನಡವಳಿಕೆಯ ಸ್ಯಾಂಪಲ್ ಇದು ಅಂತ ಒಂದು ಆಡಿಯೋ ರೆಕಾರ್ಡ್ ಇಡ್ತಾಳೆ. ಆಚೆ ಬನ್ನಿ ಮಾತಾಡೋದು. ಆಚೆನೇ ಇದ್ದೀನಿ, ಹೇಳಿ ಸರ್. ಆಚೆ ಇದ್ದೀರಾ? ಅದೇ ನಾನು ಏನು ಹೇಳಿದ್ನಲ್ಲ, ಏನು ನೀವು ಅದು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ? ಏನು ಸರ್ ರೆಸ್ಪಾನ್ಸ್ ಮಾಡಲಿ? ಏನು ಕಷ್ಟ ಏನಪ್ಪ ಅದರಲ್ಲಿ? ಏನು ಆಗದೆ ಇರೋದೇನು ಕೇಳಿದ್ವಿ, ಇಷ್ಟಪಟ್ಟು ಕೇಳಿದ್ದೀವಿ. ನೀವು ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಣ ಸರ್, ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದಲ್ಲ, ಕೂತು ನೀವು ಮಾತಾಡಿದ್ರೆ ನಾನು ಏನೋ ಒಂದು ನಿಮ್ಮ ಹತ್ರ ಮಾತಾಡಿ ನಾನು ಕ್ಲಾರಿಫೈ ಮಾಡ್ತೀನಿ. ಬನ್ನಿ ಸರ್. ಒಳ್ಳೆ ಮಧ್ಯಾಹ್ನ ಸಿಗ್ತೀರಾ? ಇಲ್ಲ ಸರ್, ನನ್ನ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಅಕ್ಕ, ಬಾವ, ನಮ್ಮ ಅತ್ತೆ ಎಲ್ಲರೂ. ಸ್ವಲ್ಪ ಬಿಜಿ ಇದ್ದೀನಿ 3 ಡೇಸ್. ಆಫೀಸ್ ಟೈಮಲ್ಲಿ ಆಗಲ್ಲ ಸರ್, ಆಫೀಸ್ ಟೈಮಲ್ಲಿ ನನ್ನ ಮದುವೆ. ಸ್ವಲ್ಪ ಬೇಗ ಹೋಗೋಣ ಅನ್ಕೊಂಡಿದ್ದೀನಿ. ಈ ಆಡಿಯೋ ರೆಕಾರ್ಡು ಅನುಮಾನವನ್ನಂತೂ ಸೃಷ್ಟಿಸ್ತಾ ಇದೆ. ಆದ್ರೆ ಇದರಲ್ಲಿ ಮಾತನಾಡ್ತಿರೋದು ಹಿರಿಯ ಅಧಿಕಾರಿನ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು. ಏನೇ ಆದ್ರೂ ಪೊಲೀಸರು ತಕ್ಷಣ ಈ ಬಗ್ಗೆ ಕ್ರಮ ತಗೊಳ್ಳದೆ ಇಂದು ನಾಳೆ ಅಂತ ದಿನ ದೂಡೋದು ತಪ್ಪು. ಯಾಕಂದ್ರೆ ನೂರಾರು ಹೆಣ್ಣು ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದು ಒಬ್ಬಳ ಕಷ್ಟ ಆಗಿರಲ್ಲ, ಹೊರಗೆ ದುಡಿಯೋ ಅದೆಷ್ಟೋ ಹೆಣ್ಣು ಮಕ್ಕಳ ಧ್ವನಿಯಾಗಿರುತ್ತೆ ಅನ್ನೋದು ಗಮನದಲ್ಲಿರ್ಲಿ. ಸತ್ಯ ಅಸತ್ಯತೆ ಆದಷ್ಟು ಬೇಗ ಗೊತ್ತಾಗ್ಲಿ. ಇಂತಹ ಪ್ರಕರಣಗಳನ್ನ ಯಾರು ಕಡೆಗಣಿಸಬಾರ್ದು ಅಲ್ವಾ? ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕಂಪ್ಲೇಂಟ್ ತಗೊಂಡು ಹೋದಾಗ ಪೊಲೀಸರು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಅವರು ಆದಷ್ಟು ಬೇಗ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಬರೋ ಹಾಗೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀವಿ.